ಅಂತ ಮೊದಲೂ ಆಗಿದೆ ಅಂತ ಹೇಳಿದರು. 3 ಆಗಿದೆ ಅಂತ ಏನು ನನಗೆ ಗೊತ್ತಿಲ್ಲ, ಬಟ್ ಆಗಿದೆ ಅಂತ ಹೇಳಿದ್ದಾರೆ. ಅದಷ್ಟು ಮಾತ್ರ ಗೊತ್ತು. ಒಂದು ನನಗೆ ಅರ್ಲಿಯರ್ ಗೊತ್ತಿದೆ, ಇದು ನನಗೆ 2ನೇ ಕೇಸ್ ಅಂತ ಹೇಳಿದ್ದೀನಿ. ಬಟ್ ಇವರು ಆಲ್ರೆಡಿ ಹೇಳಿದ್ದಾರೆ ಸುಮಾರು ಇದೇ ಥರ ಅಲ್ಲೇ 3 ಫ್ಯಾಮಿಲಿಗಳಿಗೆ ಸಫರ್ ಆಗಿವೆ ಅಂತ ಹೇಳಿದ್ದಾರೆ. ಈಗ ಅವನಿಗೆ ಆಲ್ರೆಡಿ ಸಸ್ಪೆಂಡ್ ಮಾಡಿದ್ದೀವಿ. ಆಮೇಲೆ ಈಗ ನಮಗೆ ಪರಿಹಾರ ಕೊಡೋದ್ರ ಬಗ್ಗೆ ಅದು ಏನಿದೆ ಅಲ್ಲ ಪರಿಹಾರ, ಆ್ಯಕ್ಚುಲಿ ಅದು ಅವನು ಡ್ಯೂಟಿ ನೆಗ್ಲಿಜೆನ್ಸಿಲಿಂದನೇ ಇದು ಪರಿಹಾರ ಅವನಿಗೆ ಕೊಡುವಾಗ ಇದು ಡ್ಯೂಟಿ ನೆಗ್ಲಿಜೆನ್ಸಿಲಿಂದನೇ ಆಗಿದೆ ಇದು. ಆ್ಯಕ್ಚುಲಿ ನಮ್ಮಲ್ಲಿ ಯೂಸ್ಲಿ ಏನು ಮಾಡ್ತೀವಿ, ಯಾವುದಾರ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗ್ತಾವೆ, ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗತ್ತಲೇ ಏನು ಮಾಡ್ತಾರೆ ರೀ, ಅದಕ್ಕೆ ಒಂದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ರಿಪೋರ್ಟ್ ಅಂದರೆ ನಮ್ಮ ಕಾರಣಗಳಿಂದ, ಅಂದರೆ ನಮ್ಮ ನಾವು ಏನಾರ ಗೊತ್ತಾಗದೇ ಸಪ್ಲೈ ಹೋಗಿ ಆ ಥರ ಏನಾರ ತೀರ್ಕೊಂಡಿದ್ರೆ ಅದಕ್ಕೆ ನಾವು ಕಾರಣಕರ್ತರಾಗಿರ್ತೀವಿ. ಅದಕ್ಕೆ ನಮ್ಮದು ಅನ್ನೋದು ಒಂದು ಕಂಪ್ನಿದು ಒಂದು ನಾರ್ಮ್ಸ್ ಪ್ರಕಾರ ಇಷ್ಟಂತ ಒಂದು ಇದು ಇದೆ, ಏನೋ ಪರಿಹಾರ ಅಂತ ಇದೆ. ಇದು ಏನಾಗಿದೆ, ಅವನು ನೆಗ್ಲಿಜೆನ್ಸಿ ಅಥವಾ ನಮಗೆ ಏನು ಇನ್ಫಾರ್ಮ್ ಮಾಡಿರೋದ್ರಿಂದ ಆಗಿದೆ ಇದು. ಅದಕ್ಕೆ ಈಗ ಅವನ್ನ ಸ್ಯಾಲ್ರಿಯಿಂದನೇ ರಿಕವರಿ ಮಾಡಿ ನಾವು ಕೊಡ್ಬೇಕಾಗೈತೆ. ಅದು ನಮ್ದು ಏನಿದೆಲ್ಲ ನಮ್ದು ನಾರ್ಮ್ಸ್ ಪ್ರಕಾರ ಅವ್ರು ಏನು ಕೊಡೋದಿತ್ತಲ್ಲ ಅದನ್ನು ಅವ್ರನ್ನ ಸ್ಯಾಲ್ರಿಯಿಂದ ರಿಕವರಿ ಮಾಡಿ ಕೊಡ್ಬೇಕಾಗೈತೆ. ಇಲ್ಲಿ ಏನಾಗಿದೆ ಅಂದರೆ ಈಗ ಅವನು ಸಸ್ಪೆಂಡ್ ಆಗಿದ್ದಾನೆ.